ಏಜೆಂಟ್ಗಳನ್ನ ನಂಬಿ ವಿದೇಶದಲ್ಲಿ ಅವ್ರು ಕೆಲಸ ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ನಂಬ್ಕೊಂಡು ನೀವೇನಾದರೂ ವಿದೇಶಕ್ಕೆ ಹೋದ್ರೆ ಹುಷಾರ್. ಅಬುದಾಬಿಯಲ್ಲಿ ತುತ್ತು ಅನ್ನಕ್ಕಾಗಿ ಈಗ ಒಬ್ಬ ಕನ್ನಡಿಗ ಪರದಾಡ್ತಾ ಇದ್ದಾನೆ. ತುತ್ತು ಅನ್ನವನ್ನು ಕೂಡ ಆತ ಭಿಕ್ಷೆ ಬೇಡಿ ತಿಂತಾ ಇದ್ದಾನೆ. ಬೀದರ್ನ ಯುವಕ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಅಲಗುಡ ಗ್ರಾಮದ ದೌಲಪ್ಪ ಏಜೆಂಟ್ನ ನಂಬಿಕೊಂಡು ದುಬೈಗೆ ಹೋಗಿದ್ರು. ಹೋದಂತಹ ಸಂದರ್ಭದಲ್ಲಿ ಆತನ ಪಾಸ್ಪೋರ್ಟ್ ಕಿತ್ಕೊಂಡು ಸಂಬಳ ಕೊಡದೆ ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಈಗ ಆತ ವಿಡಿಯೋ ಮಾಡಿ ತನ್ನ ದುಸ್ಥಿತಿಯನ್ನ, ತನ್ನ ನೋವನ್ನ ತೋಡ್ಕೊಂಡಿದ್ದಾನೆ. ಯುವಕ ದೌಲಪ್ಪ, ಯಾರೂ ಬರಬೇಡಿ ಈ ತರ ಆತ ಬೇರೆ ಯುವಕರಿಗೆ ಮನವಿ ಮಾಡಿದ್ದಾನೆ, ಕಣ್ಣೀರಿಟ್ಟಿದ್ದಾನೆ. ಬರಕ್ಕೆ ಹೋಗ್ಬೇಡ್ರಿ, ಇಲ್ಲ ದುಬೈದಾಗ ಯಾವ್ದು ಕಂಟ್ರಿ ಮೇಲೆ ಮತ್ತು ನೀವು ಈ ಥರ ಮಾಡ್ದಂದ್ರೆ ನಿಮ್ಮ ಏಜೆಂಟು ದುಡ್ಡು ತಿಂತಾರೆ ಮತ್ತು ನಿಮಗೆ ಇಲ್ಲ ಅಲ್ಲೇ ಒಂದು ಹೇಳ್ತಾರೆ ದಂಧ್ಯ, ಮತ್ತು ಇಲ್ಲೇ ಬಂದು ದಂಧ್ಯ ಕೊಡ್ತಾರೆ. ಮತ್ತು ನೀವು ಫೋನ್ ಹಚ್ಚಂದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ ರೀ ಅವರು. ಮತ್ತು ನಾವು ಈಗ ಇಲ್ಲಿ 6 ತಿಂಗಳು ಬಂದು ಕೆಲಸ ಮಾಡಿದೆವು. ಅವು 6 ತಿಂಗಳ ಮೇಲೆ ಕೆಲಸ ಕಂಪನಿ ಕಡೆ ಇಲ್ಲ. ಮತ್ತು ಕಂಪನಿ ಏನಂತಾರೆ, ನಮ್ಮ ಪಾಸ್ಪೋರ್ಟ್ ಕೊಡೋ ಅಂತಾರೆ, ನೀವು 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕಾ, ನೀವು ಹೋಗ್ಬೇಕು ಊರಿಗೆ ಹಂಗಂತ ಹೇಳ್ತಾರೆ ರೀ. ಮತ್ತು ಅವು ಏಜೆಂಟ್ರಿ ಮಾತು ಕೇಳಬೇಡ್ರಿ, ಫ್ರಾಡ್ ಮಾಡ್ತಾರೆ ಅವರು. ಒಂದು ಏಜೆಂಟ್ ಇದ್ದಾನೆ, ಅವನ ಉತ್ತಮ್ ಅಂತ. ಅವನ ಊರ ವಾಂಜರ್ಖೇಡ್ ಅಂತ, ಬಾಲ್ಕಿ ಹುಲ್ಸೂರ್ದ ಹತ್ರ ಅವ್ರ ಊರು ಬರುತ್ತೆ. ಅವ್ರ ಮಾತು ಕೇಳಬೇಡ್ರಿ, ಅವ್ರು ಫೇಕ್ ನಂಗೆ ಇದೇ ಮಾಡ್ಯಾರ ಅವ್ರು, ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತು ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋದಂದಾನ. ಅವ್ನು ಏನಂತ, ಅಲ್ಲಿ ಏನು ದಂಧೆ ಇಲ್ಲ, ಬರೀ ಸೊಪ್ಪೆ ದಂಧೆ ಅದ, ಇಲ್ಲಿ ಕಂಪನಿಯಾಗ ದಂಧೆ ಅದ ಅಂತ ಕಳಿಸ್ಬಿಟ್ಟನ್ರಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಅವ್ನು ಫೋನ್ ಮಾಡ್ದ, ಅವ್ನು ಫೋನ್ ಸ್ವಿಚ್ ಆಫ್ ಇಟ್ಟನ. ಮತ್ತು ಎತ್ತುನ ಫೋನ ಮತ್ತು ಏನಂತಾನ, 6 ತಿಂಗಳ ಮಾಡಿ ನೀನು ದಂಧ್ಯ, ಆಮೇಲೆ ನೀನು ಬೇರೆ ಕಡೆ ಕಳಿಸ್ತೀನಿ ಅಂತ ಹೇಳ್ತಾನೆ. 6 ತಿಂಗಳ ಮೇಲೆ ಮಾಡಿ ಮತ್ತು 7ನೇ ತಿಂಗಳದಾಗ ಅವನಿಗೆ ಹೇಳ್ತೇವೆ ನಾವು ಫೋನ್ ಮಾಡಿ, ನೀ ಇಲ್ಲಿನ ಜಮಾಸ್ಲಾಲ ಮತ್ತು ಊಟ ಇಲ್ಲ, ಏನಿಲ್ಲ, ಪಗಾರ ಕೊಡೋಲ್ಲ, ಬರಬಾರ್ದು 2 ತಿಂಗಳು ಒಂದು ಸಲ ಪಗಾರ ಕೊಡ್ತಾನೆ. ಮತ್ತು ನಾವು ಬೇರೆ ಕಡೆ ಹಾಕ್ತೀವಿ ಅಂತ ಕೇಳ್ದಂದ್ರೆ ಅವನೇನು ಹೇಳ್ತಾನೆ, ನೀ ರಿಸೈನ್ ಕೊಟ್ಟಿದ್ದೇವೆ ಕಂಪನಿಗೆ ಅಂತಾನೆ. ನಾವು ರಿಸೈನೇ ಕೊಟ್ಟಿಲ್ಲ. ನೋಡಿ, ಎಷ್ಟೋ ಜನ ಅಂದರೆ ನಮ್ಮ ದೇಶದ ಯುವಕರು ಇವಾಗೆಲ್ಲ ಈ ದುಬೈ, ಸೌದಿ ಅರೇಬಿಯಾ, ಈ ಅರಬ್ ಕಂಟ್ರಿಗಳು ಒಂದು ರೀತಿ ಮಾಯಾಲೋಕದ ಥರ ಕಾಣಿಸ್ತಾ ಇರ್ತವೆ. ನಿಮ್ಮನ್ನ ಅಲ್ಲಿ ಕೆಲಸ ಕೊಡಿಸ್ತೀನಿ, ಅಲ್ಲಿ ಕಳಿಸ್ತೀನಿ ಅಂದ್ಬಿಟ್ರೆ ಸಾಕು, ಯಾರು ಏನು ಹೇಳಿದ್ರು ನಂಬಿಡ್ತಾರೆ. ಸೊ ಅಂಥದ್ದೇ ಒಂದು ಕೇಸ್ ಬೀದರ್ನ ದೌಲಪ್ಪನ ಕೇಸ್. ಈತ ಕೂಡ ಏಜೆಂಟ್ನ ನಂಬಿ ಆತನಿಗೆ ದುಡ್ಡು ಕಟ್ಟಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ವೀಸಾ ಮಾಡಿಸ್ಕೊಂಡು ದುಬೈಗೆ ಹೋಗಿದ್ದ. ಏನಕ್ಕೆ? ಅಲ್ಲಿ ಕಷ್ಟಪಟ್ಟು ದುಡಿದ್ರೆ ಇಲ್ಲಿ ಇರುವಂತಹ ಸಮಸ್ಯೆಗಳು, ಮನೇಲಿರುವಂತಹ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಹೇಳಿ. ಬಟ್ ಅಲ್ಲಿ ಹೋಗಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗಿದೆ. ಈತನ ಪಾಸ್ಪೋರ್ಟನ್ನು ಕಿತ್ಕೊಳ್ತಾರೆ, ಈತನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅದನ್ನು ಕೂಡ ಕಸ್ದುಕೊಳ್ತಾರೆ. ಈತನಿಗೆ ಅಲ್ಲಿ ಊಟವನ್ನು ಕೂಡ ಕೊಡದೆ ಆತನ ಪರಿಸ್ಥಿತಿ ಒಂದು ರೀತಿ ಭಿಕ್ಷೆ ಬೇಡೋ ಥರ ಮಾಡಿದ್ದಾರೆ. ಹೀಗಾಗಿ ಆತನೇ ವಿಡಿಯೋ ಮಾಡಿ ಕೇಳ್ಕೊಳ್ತಾ ಇದ್ದಾನೆ, ಯಾರೂ ಕೂಡ ಏಜೆಂಟ್ಗಳ ಮೊರೆ ಹೋಗಬೇಡಿ, ಅವ್ರನ್ನ ನಂಬಕ್ಕೆ ಹೋಗಬೇಡಿ, ಅವ್ರಿಗೆ ಹಣ ಕೊಡೋಕೆ ಹೋಗಬೇಡಿ, ಇಲ್ಲಿ ಬಂದರೆ ಕುಲ್ಲ ದೋಖಾ ಮಾಡ್ತಾರೆ ಅಂತ ಹೇಳಿ. ಸೊ ಆದಷ್ಟು ಬೇಗ ಸರ್ಕಾರ ಈತನ ರಕ್ಷಣೆಗೆ ಧಾವಿಸಬೇಕು. ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆ ಜೊತೆ ಮಾತನಾಡಿ ಈ ಒಂದು ಸಮಸ್ಯೆಯನ್ನು, ಜೊತೆಗೆ ಈತನ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹವಾಗಿದೆ.